ಇವಾಗ ಅವ್ರ ನಾವು ಪರಿಸ್ಥಿತಿ ಹೇಗೆ? ಟೈಮಿಂಗ್ಸ್ ಅಷ್ಟು ಗೊತ್ತಿಲ್ಲ ಮೇಡಮ್. ನಾವು ಬಂದಿದ್ದಾಗ ನಾನು ಅದು ಆಪೋಸಿಟಲ್ಲಿ ಇದ್ದೆ. ಅಲ್ಲಿ ಬಸ್ಸು ಸ್ಪೀಡಲ್ಲಿತ್ತು, ಸಿಕ್ಕ ಸ್ಪೀಡಲ್ಲಿ. ಆ ಆಟೋದಕ್ಕೆ ಗುದ್ದಿದ ರಭಸಕ್ಕೆ ಬಂದು ಆಟೋ ಈ ಕಡೆ ಬಂದಿತ್ತು. ಆ ಆಟೋದನ್ನು ಈಚೆ ಬಂದು ಪಕ್ಕೆಲೆಲ್ಲ ಚರ್ಮ ಓಪನ್ ಆಗಿ ಬ್ಲಡ್ ಗಿಡ್ ಎಲ್ಲ ಇದು ಓಪನ್ ಆಗಿ 75% ಅವನು ಹೋಯ್ದಲ್ಲ, 25% ಉಳಿಯೋ ಡೌಟ್ ಅನ್ಸುತ್ತೆ ಅಷ್ಟೇ. ಸರ್ ಇದು ಎರಡನೇ ಸಲ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರೋದು. ನಂಗೆ ಗೊತ್ತಿಲ್ಲ ಮೇಡಮ್. ಇದೇ ನಾನು ಇವತ್ತು ನೋಡಿರೋದು ಅಷ್ಟೇ. ನಾನು ಲೈನ್ ನೋಡಿ ಬಂದಾಗ ಹೆಲ್ಪ್ ಮಾಡಿದ್ದೆ ಅಷ್ಟೇ. ಬಸ್ ಡ್ರೈವರ್ ಅವನ ಜೊತೆಲೇ ಹೋಗಿದ್ದಾನೆ, ಆಸ್ಪತ್ರೆಯಲ್ಲಿದ್ದಾನೆ. ಬಸ್ಗೆ ಏನೂ ಆಗಿಲ್ಲ. ಆಟೋ ಡ್ರೈವರಿಗೆ ಫುಲ್ ಸೀರಿಯಸ್ ಆಗಿದೆ. ಹೌದು. ಅಂದ್ರೆ ಇಲ್ಲಿ ಉಸಿರಾಡ್ತಿದ್ರು. ಇಲ್ಲಿ ಉಸಿರಾಡ್ತಾ ಇದ್ರು. ಆಂಬುಲೆನ್ಸ್ ಕರೆಕ್ಟ್ ಟೈಮಿಗೆ ಬರಲಿಲ್ಲ. ಯಾವ್ದು ಇಲ್ಲೇ ಆಟೋದಲ್ಲಿ ಪ್ಯಾಸೆಂಜರ್ ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನೀವು ಅವಾಗ ಅಲ್ಲಿದ್ದೆ. ನಾವು ಇಲ್ಲೇ ಇದ್ದೆ ಮೇಡಮ್. ಇದ್ದೇವೆ, ನಾವೇ ಹಾಕೊಂಡು. ಬಸ್ ಸ್ಪೀಡಾಗಿ ಬಂದಿದೆ ಮೇಡಮ್. ಡ್ರೈವರ್ ಅಲ್ಲೇ ಇದ್ರು. ಡ್ರೈವರ್ ಅಲ್ಲೇ ಇದ್ದಾರೆ. ಸರ್ ಎಷ್ಟು ಗಂಟೆಗಾಯ್ತು? ಕರೆಕ್ಟಾಗಿ 3 ಗಂಟೆ 6 ನಿಮಿಷಕ್ಕೆ ಆಯಿತು ಮೇಡಮ್. ಹಾಂ, ಸ್ಪಾಟಲ್ಲೇ ಇದ್ದೆ. ಬ್ಯಾಕ್ ಸೈಡ್ ಸಿಗ್ನಲ್ ನಾನು ನಿಲ್ತಿದ್ದೆ. ಬ್ಯಾಕ್ ಸೈಡ್ ಸೌಂಡ್ ಬಂತೇನು ನೋಡಿದ್ರೆ ಆಟೋ ಒಂದು 100 ಮೀಟರ್ ಎಳ್ಕೊಂಬಂದು ಬಿಟ್ಟು ಆಟೋ. ಆಮೇಲೆ ಬ್ಯಾಕ್ ಸೈಡ್ ನೋಡಿದ್ರೆ ಆಟೋ ಡ್ರೈವರ್ಗೆ ಹೊಟ್ಟೆ ಎಲ್ಲ ಇಂಜೂರ್ ಆಗಿದೆ ಜಾಸ್ತಿ. ಬಟ್ ಡ್ರೈವರ್ದು ಗ್ಯಾರಂಟಿ ಇಲ್ಲ, ತುಂಬ ಒಂದು 80% ಜಾಸ್ತಿ ಏಟ್ ಆಗಿದೆ. ಅಂದ್ರೆ ಇವಾಗ ಯಾರಿಗೆ ಆಕ್ಸಿಡೆಂಟ್ ಆಗಿರೋದು ಸರ್? ಪಾದಚಾರಿಗ ಇಲ್ಲ ಆಟೋ ಡ್ರೈವರ್ಗೆ. ಆಟೋ ಸಿಗ್ನಲ್ ನಿಂತಿತ್ತು, ಸಿಗ್ನಲ್ ಫೋರ್ಸ್ ಹೊಡೆದಿರೋದು. ಆಟೋ 100 ಮೀಟರ್ ಎಳ್ಕೊಂಬಂತು. ಬಟ್ ಆಟೋ ಡ್ರೈವರ್ ಆಚೆ ಬಿದ್ದವ್ರೆ. ಬಿದ್ದಿದ್ದ ಫೋರ್ಸ್ಗೆ ಇದು ಹೊಡೆದು ಆಟೋ ಇದು ಹೊಟ್ಟೆ ಓಪನ್ ಆಗಿಬಿಟ್ಟಿದೆ. ಹಾಂ, ಒಬ್ಬರಿಗೆ ಆಗಿದೆ. ಸೀರಿಯಸ್ ಇದ್ದಾರೆ, ಆಟೋ ಡ್ರೈವರ್ ಸೀರಿಯಸ್ ಆಗಿದ್ದಾರೆ. ಹೌದು, ನಾನು ಸಿಗ್ನಲ್ ನಿಲ್ತಿದ್ದೆ. ಗಾಡಿ ಸ್ಪೀಡಾಗಿ ಬಂತಾ? ಹಾಂ, ಸ್ಪೀಡಾಗಿ ಬಂತು. ಅದು ಬ್ರೇಕ್ ಇಲ್ಲ ಅಂದ್ರು ಈಗ ಸಿಟಿಗೆ ನೋಡಿ ಓಡಿಸ್ಕೊಂಡು ಹೋಗಿದ್ದಾರೆ ಅವರೇ. ಬಸ್ಸು ಬ್ರೇಕ್ ಇಲ್ಲ, ಬ್ರೇಕ್. ಸಿಗ್ನಲ್ ಬಿದ್ದಿತ್ತಾ? ಹಾಂ, ಸಿಗ್ನಲ್ ಬಿದ್ದಿತ್ತು. ಸಿಗ್ನಲ್ ನಿಲ್ತಿದ್ದು ಆಟೋ ಅದು. ಬಸ್ಸು ಸಿಗ್ನಲ್ ಬಿದ್ದಿತ್ತು ಅಷ್ಟೊಂದು. ಹೌದು. ಯಾವ ಹಾಸ್ಪಿಟಲ್? ಮಾರ್ತಾಸಕ್ಕೆ ಕಳ್ಸ್ಕೊಟ್ಟಿದ್ದಾರೆ ಪೇಷಂಟ್ನ.